ಈ ಬದುಕನ್ನು ನಾವು ಒಂದಿಷ್ಟು ಸುಂದರಗೊಳಿಸ್ಕೋಬೇಕು. ಬದುಕು ಎದರಿಂದ ಸುಂದರ ಆಗ್ತದ? ಅದಕ್ಕೆ ಹೇಳ್ತಾರ, ಶ್ರೋತ್ರಂ ಶ್ರುತೇನೈವ ನ ಕುಂಡಲೇನ ಧಾನೇನ ಪಾಣಿರ್ನದು ಕಂಕನೇನ. ಭಗವಂತ ನಮಗೆ ಸುಂದರವಾಗಿರ್ತಕ್ಕಂತಹ ಕಣ್ಣುಗಳನ್ನು ಕೊಟ್ಟಾನ, ಕಿವಿ ಕೊಟ್ಟಾನ, ಕೈ ಕಾಲುಗಳನ್ನು ಕೊಟ್ಟಾನ, ಒಳ್ಳೆಯ ಹೃದಯವನ್ನ ಕೊಟ್ಟಾನ, ಒಳ್ಳೆಯ ಆಲೋಚನೆ ಮಾಡೋದಕ್ಕೆ ಮನಸ್ಸನ್ನ ಕೊಟ್ಟಾನ. ಇವುಗಳನ್ನ ಹೇಗೆ ಬಳಸ್ಕೋಬೇಕು ಅಂತಕ್ಕಂತಹ ಮಾತನ್ನ ದಾರ್ಶನಿಕರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಶ್ರೋತ್ರಂ ಶ್ರುತೇನೈವನ ಕುಂಡಲೇನ. ನಮ್ಮ ಕಿವಿಗಳು ಎದಕ್ಕದವಪ್ಪ ಅಂತಂದ್ರ ಬಂಗಾರದ ಒಡವೆಗಳನ್ನ ಹಾಕೊಳ್ಳೋದಕ್ಕೆ ಇಲ್ಲವು. ಬಂಗಾರದಿಂದ ಬದುಕನ್ನ ನಾವು ಜೀವನವನ್ನ ನಡೆಸುವುದಕ್ಕ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಕೇಳುವುದಕ್ಕೆ ಕಿವಿಗಳದಾವು. ಒಳ್ಳೆಯ ಮಾತುಗಳನ್ನ ಕೇಳುವುದರಿಂದ ನಮ್ಮ ಬದುಕು ಬಂಗಾರ ಆಗ್ತದ ಅಂತಕ್ಕಂತಹ ಮಾತನ್ನ ದಾರ್ಶನಿಕರು ಹೇಳಿದರು. ಯಾಕೆ ಈ ಮಾತನ್ನ ಹೇಳಿದ್ರಪ್ಪ ಅಂತಂದ್ರ, ಬಂಗಾರ ಬಹಳಷ್ಟು ತುಟ್ಟಾಗ್ಯದ. ಒಂದ್ ವೇಳೆ ಅಪ್ಪಿ ಏನಾದ್ರೂ ನಾವು ಬಂಗಾರ ಕಿವ್ಯಾಗ ಹಾಕೊಳ್ಳಿ, ಕೊಳ್ಳಾಗ ಹಾಕೊಳ್ಳಿ, ಕೈಯಾಗ ಹಾಕೊಂಡ್ರಿ ಅಂತಂದ್ರೆ ಕೈ ಕತ್ತರಿಸ್ತಾರ. ಕೊಳ್ಳಾಗ ಹಾಕೊಂಡಿವಿ ಅಂದ್ರ ಕತ್ತರಿಸ್ತಾರ. ಕಿವ್ಯಾಗ ಹಾಕೊಂಡಿವಿ ಅಂತಂದ್ರ ಕಿವಿಯನ್ನ ಕಿತ್ಕೊಂಡು ಹೋಗ್ತಾರ. ಆದ್ರ ಕಿಮ್ಮತ್ತಿನ ಮಾತುಗಳು ಕಿವ್ಯಾಗ ಬಿದ್ದರ ಬದುಕು ಬಂಗಾರ ಆಗ್ತದಲ್ಲ, ಇದು ಸತ್ಸಂಗದ ಮಹತ್ವ. ಮುಂದೆ ಹೇಳ್ತಾರ, ಧಾನೇನ ಪಾಣಿರ್ ನತು ಕಂಕನೇನ. ಕೈ ಒಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತಂತಂದ್ರ, ಕೈ ಒಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತಂದ್ರ ಏನ್ ಮಾಡಬೇಕಂತಂದ್ರ, ಕೈ ಯಾವತ್ತು ಹಿಂಗಾಗಿರಬಾರ್ದು. ಕೈ ಹ್ಯಾಂಗಿರ್ಬೇಕಪ್ಪ ಅಂತಂದ್ರ ಹೀಗಾಗಿರ್ಬೇಕು. ಕೈ ನೀಡುವ ಕೈ ಆಗಿರ್ಬೇಕಿನೋ ಬೇಡುವ ಕೈ ಆಗಿರಬಾರದು. ನಮ್ಮ ಕೈ ಇನ್ನೊಬ್ಬರ ಕೈ ಹಿಡಿದು ನಡೆಸುವ ಕೈ ಆಗಿರ್ಬೇಕಿನೋ ಇನ್ನೊಬ್ಬರ ಬದುಕನ್ನ ಜೀವನವನ್ನ ತೆಗ್ಗಿಗೆ ತಳ್ಳುವ ಕಾಯಕ ಕೈ ಆಗಿರಬಾರದು. ನೊಂದವರ ಬೆಂದವರ ಬದುಕಿಗೆ ಒಂದಿಷ್ಟು ನಮ್ಮ ಕೈ ಮುಂದಾಗಿರ್ಬೇಕು ವಿನಃ ಅವರ ಕಣ್ಣೀರನ್ನ ಒರೆಸುವ ಕೈ ಆಗಿರ್ಬೇಕು ವಿನಃ ಅವರ ಕಣ್ಣೀರು ತರಿಸುವ ಕೈ ಆಗಿರಬಾರದು. ಅದಕ್ಕ ಧಾನೇನ ಪಾಣಿರ್ ನತು ಕಂಕನೇನ. ಈ ಕೈ ಎದಕ್ಕ ಯಾವಾಗ ಶ್ರೇಷ್ಠ ಆಗ್ತದಪ್ಪ ಅಂತಂದ್ರ, ದಾನದಿಂದ ಮತ್ತು ಇನ್ನೊಬ್ಬರ ಬದುಕಿನೊಳಗ ಕಣ್ಣೀರು ಬಂದ್ರ ಕಣ್ಣೀರು ಒರ್ಸಾಕ ಕೈ ಇರಬೇಕು ವಿನಃ ಅವರ ಬದುಕಿಗೆ ನಾವು ಯಾವತ್ತು ಏನಾಗಿರಬಾರದು, ಮುಳ್ಳಾಗಿರಬಾರದು.